ಚನ್ನಪಟ್ಟಣದಲ್ಲಿ ಮದಗಜಗಳ ಗುದ್ದಾಟಕ್ಕೆ ಸಾಕ್ಷಿಯಾಗಿತ್ತು ಕ್ಷೇತ್ರ. ಪ್ರತಿಷ್ಠೆಯ ಫೈಟ್ನಲ್ಲಿ ಈ ಬಾರಿ ಎಚ್ಡಿಕೆ ವಿರುದ್ಧ ಗೆದ್ದು ಬೀಗಿದ್ದಾರೆ ಡಿಕೆ ಶಿವಕುಮಾರ್. ರಾಮನಗರದಲ್ಲಿ ಜೆಡಿಎಸ್ನ ಹಿಡಿತ ಮೂಲಕ ಸಡಿಲ ಆಗ್ತಾ ಇದೆ. ಆಪರೇಷನ್ ಆಲ್ ಔಟ್ ಮಾಡ್ತೀವಿ ನೋಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಮಾಡ್ಬಿಟ್ರ? ಹಾಗಾದ್ರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಅಸ್ತಿತ್ವದ ಪ್ರಶ್ನೆಯಾಗಿ ಕಾಡ್ತಾ ಇದ್ದು ಚನ್ನಪಟ್ಟಣದಲ್ಲಿ ಹೇಗಾದ್ರೂ ಮಾಡಿ ಗೆದ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಪಟ್ಟಿದ್ರು. ಬಿಕಾಸ್ ರಾಮನಗರದ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟ ಹಾರಾಡ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಆಪರೇಷನ್ ಆಲ್ ಔಟ್ ಅನ್ನೋ ರೀತಿ ಕಾಂಗ್ರೆಸ್ ಏನ್ ಬಿಂಬಿಸ್ಕೊಂಡು ಬರ್ತಾ ಇತ್ತು ಅದೇ ಆದ ಹಾಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗ್ತಿರೋದು ಸುಕೇಶ್. ಆಪರೇಷನ್ ಆಲ್ ಔಟ್ ಮಾಡ್ತೀವಿ ನೋಡ್ತಾ ಇರಿ ಅಂತ ಕಂಡಲ್ಲೆಲ್ಲ ಡಿಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ಹೇಳ್ಕೊಂಡು ಬರ್ತಾ ಇತ್ತು. ಅದೇ ರೀತಿ ರಾಮನಗರದಲ್ಲಿ ಜೆಡಿಎಸ್ನ ಹಿಡಿತವನ್ನ ಕಂಪ್ಲೀಟ್ ಆಗಿ ತೊಳೆದು ಹಾಕುವಲ್ಲಿ ಯಶಸ್ವಿ ಆಗಿದೆಯಾ? ಹಾಗೂ ಆ ಒಕ್ಕಲಿಗರ ನರೇಶನ್ ಅಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಒಂದು ಡೈರೆಕ್ಷನ್ ಸಿಗುತ್ತೆ ಈ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಆ ಎಲ್ಲದರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಈ ಗೆಲುವಿನ ನಂತರ? ಮಮತಾ, ಒಂದು ಸ್ಪಷ್ಟ ಒಕ್ಕಲಿಗ ನಾಯಕತ್ವದ ವಿಚಾರಕ್ಕೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ತು ಅಂತ ಇಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕ್ಷೇತ್ರದ ಉಪಚುನಾವಣೆ ಆದರೆ ಇಡೀ ಒಂದು ಚುನಾವಣೆಯಲ್ಲಿ ಅದು ಒಕ್ಕಲಿಗ ನಾಯಕತ್ವದ ಪ್ರತಿಷ್ಠೆ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳು ಎರಡೂ ಕಡೆಯಲ್ಲಿ ಒಂದು ಹಂತದಲ್ಲಿ ನಡೀತು. ಆ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಹಂತದ ಮೇಲ್ಗೈಯನ್ನು ಸಾಧಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ದೇವೇಗೌಡರು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರಿಂದ ಮತ್ತೆ ಸರ್ಕಾರ ಮತ್ತು ಡಿಕೆ ಶಿವಕುಮಾರ್ ಇತ್ತು, ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ದೇವೇಗೌಡರು ಡಿಕೆ ಬ್ರದರ್ಸ್